ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 4 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವೆಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದನೇ ಕ್ವಶನ್, 2025ರ ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಸ್ಪರ್ಧೆ WSAC ಅಂದರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಕಾಂಪಿಟೇಷನ್. ಓಕೆ, ಈ ಒಂದು ಸ್ಪರ್ಧೆಯಲ್ಲಿ ಅಥವಾ ಈ ಕಾಂಪಿಟೇಷನಲ್ಲಿ ಭಾರತ ಏಷ್ಯಾದಲ್ಲೇ ಕೆಳಗಿನ ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ? ಏಷ್ಯಾದಲ್ಲೇ ಭಾರತ 8ನೇ ಶ್ರೇಣಿಯನ್ನು ಪಡೆದುಕೊಂಡಿದೆ. ಹಾಗಾಗಿ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಇಲ್ಲಿ ಏಷ್ಯಾದಲ್ಲೇ ಭಾರತದ ರ್ಯಾಂಕ್ ನೀವು ನೋಡ್ತಾ ಇರೋದು. ಓಕೆ, ಗಮನಿಸಿ. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, ಸೊ ಕೇಂದ್ರ ಮಿನಿಸ್ಟ್ರಿದು ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಇಂಡಿಯಾ ನೋಡಿ ಫಿನಿಷಸ್ ಸ್ಟ್ರಾಂಗ್ ಅಟ್ ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಕಾಂಪಿಟೇಷನ್ 2025, ಸೆಕ್ಯೂರ್ 8th ರ್ಯಾಂಕ್ ಇನ್ ಇಟ್ಸ್ ಫಸ್ಟ್ ಎವರ್ ಪಾರ್ಟಿಸಿಪೇಷನ್. ಅಂದರೆ ಮೊದಲ ಬಾರಿಗೆ ಭಾರತ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಮೊದಲ ಆವೃತ್ತಿಯಲ್ಲೇ ಭಾರತದಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಗಮನಿಸಿ, ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಕಾಂಪಿಟೇಷನ್ ಇದರಲ್ಲಿ ಮುಖ್ಯವಾಗಿ 29 ಪಾರ್ಟಿಸಿಪೇಟಿಂಗ್ ಆಗಿದ್ವು. ಓಕೆ, 29 ಜನ ನೇಷನ್ ಅಂದರೆ ರಾಷ್ಟ್ರಗಳು, 29 ರಾಷ್ಟ್ರಗಳು ಈ ಒಂದು ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ವು. ಇದರಲ್ಲಿ ಭಾರತ 8ನೇ ರ್ಯಾಂಕನ್ನು ಪಡೆದುಕೊಂಡಿರತಕ್ಕಂಥದ್ದು ಅಮೋಘ ಎಂಬತಕ್ಕಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಿಳಿಸಿದೆ ನೋಡಿ. 8ನೇ ಶ್ರೇಯಾಂಕವನ್ನು ಪಡೆದುಕೊಂಡಿದೆ. ಈ ಮೊದಲು ಭಾಗವಹಿಸುವಿಕೆಯು ಹೆಚ್ಚಿನ ಬೇಡಿಕೆಯ ಮತ್ತು ಉದಯೋನ್ಮುಖ ವ್ಯಾಪಾರಗಳಲ್ಲಿ ಭಾರತದ ಶ್ರೇಷ್ಠತೆಯನ್ನು ಪ್ರದರ್ಶಿಸಿತು. ಬಲವಾದಂತಹ ಶಿಸ್ತು, ನಾವೀನ್ಯತೆ, ಜಾಗತಿಕ ಮಾನದಂಡಗಳನ್ನು ಇಲ್ಲಿ ಪ್ರದರ್ಶಿಸಲಾಯಿತು. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಕೆಳಗಿನ ಯಾವ ವಿಮಾನ ನಿಲ್ದಾಣವು ಭಾರತದ ಮೊಟ್ಟ ಮೊದಲ ವಾಟರ್ ಪಾಸಿಟಿವ್ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಅಥವಾ ಪ್ರತಿಷ್ಠೆಗೆ ಪಾತ್ರವಾಗಿದೆ? ನೋಡಿ, ಇಂಡಿಯಾಸ್ ಫಸ್ಟ್ ವಾಟರ್ ಪಾಸಿಟಿವ್ ಏರ್ಪೋರ್ಟ್ ಎಂಬ ಹೆಗ್ಗಳಿಕೆಗೆ ಯಾವ ವಿಮಾನ ನಿಲ್ದಾಣ ಪಾತ್ರವಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗಾದರೆ ಏನಿದು ವಾಟರ್ ಪಾಸಿಟಿವ್ ವಿಮಾನ ನಿಲ್ದಾಣ? ನೋಡಿ, ಆ ವಿಮಾನ ನಿಲ್ದಾಣಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ಬಳಕೆ ಮಾಡದೆ ನೀರನ್ನು ಉಳಿಸಿರುವುದು ಮತ್ತು ಜೊತೆಗೆ ಸುಸ್ಥಿರ ನೀರಿನ ನಿರ್ವಹಣೆ ಮತ್ತು ದೀರ್ಘಕಾಲದ ಮಳೆ ನೀರಿನ ಕೊಯ್ಲನ್ನು ಅನುಸರಿಸಿ ಹೆಚ್ಚಿನ ಮಳೆ ನೀರನ್ನು ಮತ್ತು ನೀರಿನ ಸಂಗ್ರಹಣೆಗೆ ಅಲ್ಲಿನ ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರತಕ್ಕಂತಹ ಒಂದು ವಿಮಾನ ನಿಲ್ದಾಣ. ಓಕೆ, ಈ ಹೆಗ್ಗಳಿಕೆಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಾತ್ರವಾಗಿದೆ. ಗಮನಿಸಿ, ಡೆಲ್ಲಿ IGI ಬಿಕಮ್ಸ್ ದ ಇಂಡಿಯಾಸ್ ಫಸ್ಟ್ ವಾಟರ್ ಪಾಸಿಟಿವ್ ಮೆಗಾ ಏರ್ಪೋರ್ಟ್. ನೋಡಿ, IGI ಅಂದರೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಡಿಲ್ಲಿಯಲ್ಲಿದೆ. ಓಕೆ, ದಿಲ್ಲಿಯಲ್ಲಿದೆ ಇದು ಈಗ ಭಾರತದ ಮೊಟ್ಟ ಮೊದಲ ವಾಟರ್ ಪಾಸಿಟಿವ್ ಮೆಗಾ ಏರ್ಪೋರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಏನಿದು ನೋಡಿ, ಗಮನಿಸಬಹುದು. ಆ ಏರ್ಪೋರ್ಟ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಹಚ್ಚ ಹಸಿರಾಗಿದೆ. ಓಕೆ, ನೋಡಿ, ದೆಹಲಿಯಲ್ಲಿರುವ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಾರ್ಷಿಕವಾಗಿ 40 ಮಿಲಿಯನ್ಗಿಂತಲೂ ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸುವ ಸೌಲಭ್ಯಗಳಲ್ಲಿ ದೇಶದ ಮೊಟ್ಟ ಮೊದಲ ವಾಟರ್ ಪಾಸಿಟಿವ್ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಪ್ರಮಾಣೀಕರಣವು ಸುಸ್ಥಿರ ನೀರಿನ ನಿರ್ವಹಣೆ, ದೀರ್ಘಾವಧಿಯ ಪರಿಸರ ಯೋಜನೆಗಳಲ್ಲಿ ಗಣನೀಯ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ಗಮನಿಸಬಹುದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೊಂದು 40 ಮಿಲಿಯನ್ಗಿಂತಲೂ ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸ್ತಾ ಇರಬೇಕು. ಆ ವಿಮಾನ ನಿಲ್ದಾಣವು ತನ್ನ ವಿಮಾನ ನಿಲ್ದಾಣದಲ್ಲಿ ಸುಸ್ಥಿರ ನೀರಿನ ನಿರ್ವಹಣೆ, ದೀರ್ಘಾವಧಿಯ ಪರಿಸರ ಯೋಜನೆಗಳಲ್ಲಿ ಗಣನೀಯ ಪ್ರಗತಿ ಇದನ್ನು ಸಾಧಿಸಿದಂತಹಕ್ಕೆ ವಾಟರ್ ಪಾಸಿಟಿವ್ ವಿಮಾನ ನಿಲ್ದಾಣ ಪ್ರಮಾಣೀಕರಣವನ್ನು ನೀಡಲಾಗುತ್ತದೆ. ಸೊ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಗ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಪ್ರಮಾಣೀಕರಣ ಅಥವಾ ಸರ್ಟಿಫಿಕೇಷನನ್ನು ಪಡೆದುಕೊಂಡಿದೆ. ಇದು ನೆನಪಿರಲಿ. ಹಾಗಾದರೆ ಏನಿದು ವಾಟರ್ ಪಾಸಿಟಿವ್ ಸ್ಟೇಟಸ್? ನೋಡಿ, ನೀರಿನ ಧನಾತ್ಮಕ ಸೌಲಭ್ಯ ಅಂದರೆ ನೀರಿನ
ಪಾಸಿಟಿವ್ ಸ್ಟೇಟಸ್, ತಾನು ಬಳಸುವುದಕ್ಕಿಂತ ಹೆಚ್ಚಿನ ಸಿಹಿ ನೀರನ್ನು ಮರುಪೂರ್ಣಗೊಳಿಸುವುದು. ನೋಡಿ, ಮರುಪೂರ್ಣಗೊಳಿಸುವುದಂದರೆ ರಿಕವರಿ ಅಂತ ಕರೀತಾರೆ. ಅಂದರೆ ತಾನು ಬಳಸಿದಂತಹ ನೀರನ್ನು ಮತ್ತೆ ಅದಕ್ಕಿಂತಲೂ ಹೆಚ್ಚಿನ ರಿಕವರಿ ಮಾಡುವುದು. ಜೊತೆಗೆ ಮಳೆ ನೀರು ಕೊಯ್ಲು ವಿಸ್ತರಿಸುವುದು, ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಸುಧಾರಿತ ಮರುಬಳಕೆ ವ್ಯವಸ್ಥೆಗಳನ್ನು ಅಳವಡಿಸುವುದು. ಓಕೆ, ಇದು 625 ಮಳೆ ನೀರು ಕೊಯ್ಲು ರಚನೆಗಳನ್ನು ಮಾಡಿದೆ. ಒಟ್ಟು 9 ಮಿಲಿಯನ್ ಲೀಟರ್ಗಳ 2 ಜಲಾಶಯಗಳನ್ನು ಬಳಸ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಈ ಮಾನ್ಯತೆ ದೊರೆತಿದೆ, ನೆನಪಿರಲಿ. ನೆಕ್ಸ್ಟು 3ನೇ ಕ್ವಶನ್ ನೋಡಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಒಂದು ಕ್ವಶನ್, ಗಮನಿಸಿ. ಇತ್ತೀಚೆಗೆ ಭಾರತದಲ್ಲಿ ತಯಾರಾದ ವಿಶ್ವದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಡ್ರೋನ್ ವಿರೋಧಿ ಗಸ್ತು ವಾಹನ ನೋಡಿ ಅದನ್ನು ಪರಿಚಯಿಸಿದೆ ಭಾರತದಲ್ಲಿ. ಹಾಗಾದರೆ ಆ ವಾಹನದ ಹೆಸರೇನು? ಸರಿಯಾದಂಥ ಉತ್ತರ ಇಂದ್ರಜಾಲ. ನೋಡಿ, ಇಂದ್ರಜಾಲ ಎಂಬುದು AI ಆಧಾರಿತ ಡ್ರೋನ್ ವಿರೋಧಿ ಗಸ್ತು ವಾಹನವಾಗಿದೆ. ಇದು ವಿಶ್ವದ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ವ್ಯವಸ್ಥೆ ಭಾರತದಲ್ಲಿ ತಯಾರಾಗಿದೆ. ಓಕೆ, ಸೊ ಗಮನಿಸಬಹುದು, ಇಂದ್ರಜಾಲ ಡ್ರೋನ್ ಕಳ್ಳಜಾಲ ಪತ್ತೆಗೆ ಇಂದ್ರಜಾಲ ಇದೀಗ ಆರಂಭಗೊಂಡಿದೆ. ಹಾಗಾದರೆ ಇಂದ್ರಜಾಲ ಯಾವ ರೀತಿ ಇರುತ್ತೆ? ಇಲ್ಲಿ ನೀವು ಗಮನಿಸಬಹುದು ನೋಡಿ, ಕಾರಿನ ಒಳಗಡೆ ಡ್ರೋನು, ಇದು ಮಾನವರಹಿತವಾಗಿರತಕ್ಕಂಥದ್ದು. ಸೊ ಇದು ಡ್ರೋನ್ ಕಳ್ಳಜಾಲವನ್ನು ಪತ್ತೆಗೆ ಇದೀಗ ಭಾರತದಲ್ಲಿ ತಯಾರಾಗಿರತಕ್ಕಂಥದ್ದು. ಯಾರು ತಯಾರು ಮಾಡಿದ್ದಾರೆ? ಇದರ ವಿಶೇಷತೆ ಏನಿದೆ? ಈ ಎಲ್ಲ ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸಂಪೂರ್ಣವಾಗಿ ನೋಡೋಣ. ನೋಡಿ, ಹೈದರಾಬಾದ್ ಮೂಲದ ರಕ್ಷಣಾ ಉತ್ಪಾದನಾ ಸಂಸ್ಥೆಯಾಗಿರತಕ್ಕಂಥ ಇಂದ್ರಜಾಲ್ ಡ್ರೋನ್ ಡಿಫೆನ್ಸ್, ಇದನ್ನು ಗ್ರೀನ್ ರೋಬೋಟಿಕ್ಸ್ ಅಂತ ಕರೀತಾರೆ. ಇದು ವಿಶ್ವದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಡ್ರೋನ್ ವಿರೋಧಿ ಗಸ್ತು ವಾಹನ ಇಂದ್ರಜಾಲ್ ರೇಂಜರನ್ನು ಪರಿಚಯಿಸಿದೆ. ಸೊ ಟೊಯೋಟಾ ಥೈಲಕ್ಸ್ 4x4 ವಾಹನವನ್ನು ಬಳಸಿಕೊಂಡು ಶತ್ರು ಡ್ರೋನ್ಗಳನ್ನು ಪತ್ತೆ ಹಚ್ಚಬಲ್ಲ, ಅವುಗಳನ್ನು ನಾಶ ಮಾಡಬಲ್ಲ, ಅವುಗಳನ್ನು ನಿಯಂತ್ರಿಸಬಲ್ಲ ವಾಹನ ನಿರ್ಮಾಣ ಮಾಡಲಾಗಿದೆ. ಆ ವಾಹನದ ಹೆಸರೇ ಇಂದ್ರಜಾಲ್. ಇದು ಗಡಿಯಾಚೆಗಿನ ಡ್ರೋನ್ ದಾಳಿಗಳನ್ನು ತಡೆಯುತ್ತದೆ, ಕಳ್ಳ ಸಾಗಣೆ ತಡೆಗಟ್ಟಲು ನೆರವಾಗುತ್ತದೆ. ಇಂದ್ರಜಾಲ್ AI ಆಧಾರಿತ ಗಸ್ತು ವಾಹನ ಕುರಿತಾದ ಸಂಪೂರ್ಣ ಮಾಹಿತಿ ಇದು. ಓಕೆ, ಇಂದ್ರಜಾಲ್ ಇದು ಡ್ರೋನ್ ರಕ್ಷಣಾ, ಇದೊಂದು ಮಾನವರಹಿತ ವೈಮಾನಿಕ ವಾಹನವಾಗಿದೆ. ನೋಡಿ, UAVಗಳಾಗಿದೆ. ಇದು ಅಡ್ಡಾಡುವಂತಹ ಯುದ್ಧ ಸಾಮಗ್ರಿಗಳು, ಕಡಿಮೆ ರಾಡರ್ ಕ್ರಾಸ್ ಸೆಕ್ಷನ್ ಗುರಿಗಳಂತಹ ವೈಮಾನಿಕ ಬೆದರಿಕೆಗಳನ್ನು ಕಾರ್ಯನಿರ್ವಹಿಸುವ ಮೂಲಕ 1000ರಿಂದ 2000 ಚದುರ ಕಿಲೋಮೀಟರ್ ಪ್ರದೇಶವನ್ನು ವೈಮಾನಿಕ ಬೆದರಿಕೆಗಳಿಂದ ಸ್ವಾಯತ್ತವಾಗಿ ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದು 3ನೇ ಕ್ವಶನ್ನ ಪೂರ್ಣ ಮಾಹಿತಿ. 4ನೇ ಕ್ವಶನ್ ಗಮನಿಸಿ. ಭಾರತದ ಕೆಳಗಿನ ಯಾವ ಪ್ರದೇಶದಲ್ಲಿ, ಗಮನಿಸಿ, ಪ್ರೊಟೋಸ್ಟಿಕಾ ಸೂರ್ಯಪ್ರಕಾಶಿ ಎಂಬ ಹೊಸ ಜಾತಿಯ ಹೆಣ್ಣು ಮೀನು ಅಂತ ಕರೆಯೋದಕ್ಕಿಂತ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಡ್ಯಾಮ್ಸ್ ಫ್ಲೈ ಅಂತ ಕರೀತಾರೆ. ಸೊ ಹೆಣ್ಣು ಮೀನಲ್ಲ. ಸೊ ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡುತ್ತವೆ. ಹೆಣ್ಣು ಮೀನು ಅಂದರೆ ನೀವು ಮೀನಿನ ಜಾತಿನಲ್ಲಿ ಹೆಣ್ಣು ಅಂತ ಅನ್ಕೋಬೋದು. ಇಲ್ಲ, ಇದೊಂದು ಫ್ಲೈ ಅಂದರೆ ಚಿಟ್ಟೆಯ ಜಾತಿಗೆ ಸೇರ್ಪಡೆಯಾಗಿರತಕ್ಕಂಥದ್ದು. ಡ್ಯಾಮ್ಸ್ ಫ್ಲೈ ನೋಡಿ ಇಂಗ್ಲೀಷಲ್ಲಿ. ಸೊ ಇದನ್ನು ಡ್ಯಾಮ್ಸ್ ಫ್ಲೈ ಹೆಣ್ಣು ಮೀನು ಅಂತ ಬರ್ಕೊಳ್ಳೋದು ಬಿಟ್ಟು ಕನ್ನಡದಲ್ಲೇ ಡ್ಯಾಮ್ಸ್ ಫ್ಲೈ ಅಂತ ಬರ್ಕೊಂಬಿಡಿ. ಓಕೆ, ಈ ಥರ ಡ್ಯಾಮ್ ಫ್ಲೈ ಅಂತ ಇದೇ ಥರ ಬರ್ಕೊಂಬಿಡಿ. ಓಕೆ, ಡ್ಯಾಮ್ಸ್ ಫ್ಲೈ ಎಂಬುದು ಕರ್ನಾಟಕದಲ್ಲಿ ಪತ್ತೆಯಾಗಿದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಸೊ ಇದಕ್ಕೆ ಸೂರ್ಯಪ್ರಕಾಶಿ, ಪ್ರೊಟೋಸ್ಟಿಕ್ಟಾ ಸೂರ್ಯಪ್ರಕಾಶಿ ಎಂಬ ಹೆಸರನ್ನು ಇಡಲಾಗಿದೆ ಈ ಡ್ಯಾಮ್ಸ್ ಫ್ಲೈ. ಓಕೆ, ಡ್ಯಾಮ್ಸ್ ಫ್ಲೈ. ಓಕೆ, ಸೊ ಇದು ಕೂಡ ನೆನಪಿರಲಿ. ನ್ಯೂ ಸ್ಪೀಸೀಸ್ ಆಫ್ ಶಾಡೋ. ಓಕೆ, ಡ್ಯಾಮ್ಸ್ ಫ್ಲೈ ಇದು ಡಿಸ್ಕವರ್ಡ್ ಇನ್ ಕೊಡಗು ವೆಸ್ಟರ್ನ್ ಘಾಟ್. ನೋಡಿ, ಕೊಡಗಿನಲ್ಲಿ ಬಂದಿರತಕ್ಕಂಥ ವೆಸ್ಟರ್ನ್ ಘಾಟ್ನಲ್ಲಿ ಇದನ್ನು ಪತ್ತೆ ಹಚ್ಚಲಾಗಿದೆ. ಸೊ ಗಮನಿಸಬಹುದು ಇದನ್ನು ನೋಡಿದರೆ ನೀವು ಇಲ್ಲಿ. ಓಕೆ, ಇಂಗ್ಲೀಷಲ್ಲಿ ಬರ್ಕೊಳ್ಳಿ ಇದನ್ನು, ಡ್ಯಾಮ್ಸ್ ಫ್ಲೈ ಅಂತಂದು. ಓಕೆ, ಇದಕ್ಕೆ ಪ್ರೊಟೋಸ್ಟಿಕ್ಟಾ ಸೂರ್ಯವಂಶಿ ಎಂಬ ಹೆಸರನ್ನು ಇಡಲಾಗಿದೆ. ಇದು ಕೊಡಗಿನ ಶಾಡೋ ಡ್ಯಾಮಲ್ಸ್ ಎಂದು ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ, ಶಾಡೋ ಡ್ಯಾಮ್ಸಲ್ಸ್ ಓಕೆ ಎಂದು ಕರೆಯಲಾಗುತ್ತಾರೆ. ಇದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಕಂಡುಬಂದಿದೆ. ಪ್ರಸಿದ್ಧ ಸಸ್ಯಶಾಸ್ತ್ರಜ್ಞರಾದ ಡಾಕ್ಟರ್ ಸೂರ್ಯಪ್ರಕಾಶ್ ಶೆಣೈ ಅವರ ಗೌರವಾರ್ಥವಾಗಿ ಈ ಹೆಸರನ್ನು ಇಡಲಾಗಿದೆ. ಓಕೆ, ಸೊ ಇದನ್ನು ಕೂಡ ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ಗಮನಿಸಿ.
ಜನವರಿ 2026ರಲ್ಲಿ ಭಾರತದ ಕೆಳಗಿನ ಯಾವ ನಗರವು 7ನೇ ಆವೃತ್ತಿಯ ಭಾರತ ಅಂತಾರಾಷ್ಟ್ರೀಯ ಕಡಲಕಳೆ ಪ್ರದರ್ಶನ ಮತ್ತು ಶೃಂಗಸಭೆಯನ್ನು ಆಯೋಜಿಸಲಿದೆ? ನೋಡಿ, ವಿಚ್ ಸಿಟಿ ಟು ವಾಸ್ಟ್ 7th ಇಂಡಿಯಾ ಇಂಟರ್ನ್ಯಾಷನಲ್ ಸೀವೀಡ್ ಎಕ್ಸ್ಪೋ ಅಂಡ್ ಸಮ್ಮಿಟ್ ಇನ್ ಜನವರಿ 2026 ಕೊಚ್ಚಿನ್ನಲ್ಲಿ ನಡೀತಾ ಇದೆ. ಹಾಗಾದರೆ ಏನಿದು ಕಡಲಕಳೆ? ನೋಡಿ, ಕರಾವಳಿ ಪ್ರದೇಶ ಅಥವಾ ಕಡಲ ಪ್ರದೇಶಗಳಲ್ಲಿ ಕಡಲ ಕೃಷಿಯನ್ನು ಹೆಚ್ಚಳ ಮಾಡುವುದು. ಕಡಲ ಕೃಷಿ ಅಂದರೆ ನೋಡಿ, ಅಲ್ಲಿನ ಹವಳ ಮುತ್ತುರತ್ನಗಳಾಗಿರ್ಬೋದು, ಅವು ಕೂಡ ಕೃಷಿ ವಿಧಾನಕ್ಕೆ ಸೇರ್ಪಡೆಗೊಳ್ಳುತ್ತವೆ. ಅಂದರೆ ಕಡಲ ಪ್ರದೇಶದಲ್ಲಿ ಕೃಷಿಯನ್ನು ಬಲಪಡಿಸುವುದು ಕಡಲ ಕಳೆ ಅಂತ ಕರೀತಾರೆ. ವೀಡ್ ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ವೀಡ್ ಅಂತ ಕರೀತವೆ. ಈ ಕಡಲ ಕಳೆ ಪ್ರದರ್ಶನ ಮತ್ತು ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಇದು. ಕೊಚ್ಚಿ ಟು ಹಾಸ್ಟ್ 7th ಇಂಡಿಯಾ ಇಂಟರ್ನ್ಯಾಷನಲ್ ಸೀವೀಡ್ ಎಕ್ಸ್ಪೋ ಅಂಡ್ ಸಮ್ಮಿಟ್ ಎಲ್ಲಿ ನಡೀತಾ ಇದೆ? ಕೊಚ್ಚಿಯಲ್ಲಿ ನಡೀತಾ ಇದೆ. ಓಕೆ, ಸೊ ಕಡಲ ಕಳೆಗಳನ್ನು ಅಥವಾ ಕೃಷಿಯನ್ನು ನೀವಿಲ್ಲಿ ಗಮನಿಸಬಹುದು. ಒಂದು ವಿಧದ ಕೃಷಿಯನ್ನು ಇಲ್ಲಿ ಕೊಡಲಾಗಿದೆ. ಓಕೆ, ಮುಖ್ಯವಾಗಿ ಕೊಚ್ಚಿನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಯಾವಾಗ? ಜನವರಿ 29 ಮತ್ತು 30ನೇ ತಾರೀಕಿನಂದು ಆರಂಭಗೊಳ್ತಾ ಇದೆ. 7ನೇ ಆವೃತ್ತಿಯದ್ದಿದು. ಈ ಕಾರ್ಯಕ್ರಮ ಏನು ಮಾಡುತ್ತದೆ ನೋಡಿ, ಗ್ರೀನ್ ಎಕಾನಮಿ, ನೀಲಿ ಆರ್ಥಿಕತೆಯ ಮೇಲೆ ಭಾರತದ ಹೆಚ್ಚುತ್ತಿರುವ ಗಮನ ಮತ್ತು ಸಮುದ್ರದ ಪಾಚಿ ವಲಯದಲ್ಲಿ ನೋಡಿ, ಸಮುದ್ರದ ಪಾಚಿಯ ವಲಯದಲ್ಲಿ ಉದಯೋನ್ಮುಖ ಅವಕಾಶಗಳನ್ನು ಇದು ಪ್ರತಿಬಿಂಬಿಸುತ್ತದೆ. ನೋಡಿ, ಈ ಪಾಯಿಂಟ್ ನೋಡಿದರೆ ಈ ಒಂದು ಸಮ್ಮೇಳನದ ಉದ್ದೇಶವೇನು ಅಂತ ನಿಮಗೀಗ ಗೊತ್ತಾಗಿದೆ ಅಂದ್ಕೊಳ್ತೇನೆ. ಓಕೆ, ಇಲ್ಲಿ ಬ್ರೆಜಿಲ್, ಶ್ರೀಲಂಕಾ, ನೆದರ್ಲ್ಯಾಂಡ್, ಸ್ವೀಡನ್ನ ಪ್ರತಿನಿಧಿಗಳು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತದ ಕರಾವಳಿ ಪ್ರದೇಶಗಳು, ವಿಶೇಷವಾಗಿ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳು ಕಡಲಕಳೆ ಕೃಷಿಯನ್ನು ವಿಸ್ತರಿಸುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ಆಗಮಿಸುವುದು ಭಾರತದ ಮಟ್ಟಿಗೆ ಒಂದು ದೊಡ್ಡ ಸಾಧನೆಯಾಗಿದೆ. ನೆಕ್ಸ್ಟ್ 6ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉಲ್ಲೇಖಿಸಿದಂತಹ ರಂಬನ್ ಸುಲೈ ಜೇನುತುಪ್ಪ ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ರಂಬನ್ ಸುಲೈ ಹನಿ. ಈ ಜೇನುತುಪ್ಪವನ್ನು ಭಾರತದ ಯಾವ ಪ್ರದೇಶದಲ್ಲಿ ಮುಖ್ಯವಾಗಿ ಉತ್ಪಾದಿಸಲಾಗುತ್ತದೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಲ್ರೆಡಿ ಇದಕ್ಕೆ GI ಟ್ಯಾಗ್ ನೀಡಲಾಗಿದೆ. ಸೊ ಮನ್ ಕಿ ಬಾತ್ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ. ಆ ಕಾರ್ಯಕ್ರಮದಲ್ಲಿ ರಂಬನ್ ಸುಲೈ ಜೇನುತುಪ್ಪವನ್ನು ಬಳಸುವಂತೆ ಜನರಿಗೆ ಕರೆ ನೀಡಿದ್ದಾರೆ. ಸೊ ಇದು ಹೆಚ್ಚಿನ ಸ್ಫಟಿಕವನ್ನು ಒಳಗೊಂಡಿದ್ದು ಆರೋಗ್ಯಕ್ಕೆ ಸಮೃದ್ಧವಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಇದು ನಿರ್ಮಾಣ ಮಾಡಿದೆ. ಆ ಕಾರಣಕ್ಕಾಗಿ ರಂಬನ್ ಸುಲೈ ಜೇನುತುಪ್ಪವನ್ನು ಬಳಸುವಂತೆ ಜನರಿಗೆ ಹೇಳಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ತುಪ್ಪ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ನೋಡಿ, GI ಟ್ಯಾಗ್ಡ್ ಸಲೈ ಹನಿ ಅಂತ ಕರೀತಾರೆ. ಸೊ ಫ್ರಮ್ ರಂಬನ್, ಸೊ ರಂಬನ್ ಅಂತ ಕರೀತಾರೆ. PM ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ವ್ಯವಸ್ಥೆಯಾಗಿ ತಿಳಿಸಿದ್ದಾರೆ. ಓಕೆ, ಆ ಕಾರಣಕ್ಕಾಗಿ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 128ನೇ ಸಂಚಿಕೆ ಏನಿತ್ತು, ಇಲ್ಲಿ ಪ್ರಧಾನಮಂತ್ರಿ ರಂಬನ್ ಸುಲೈ ಜೇನುತುಪ್ಪದ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ಇನ್ನೊಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಪ್ರತಿದಿನ GK ಟುಡೇ ಕ್ವಶನ್ ಏನು ಅಪ್ಡೇಟ್ ಮಾಡ್ತಾರೆ, ಆ ಕ್ವಶನ್ಗಳನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೇನೆ. ಯಾಕಂದರೆ ಅವು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. PDF ತೊಗೊಳ್ತಾ ಇರ್ತೀರ. PDF ತೊಗೊಳ್ಳೋರಿಗೆ ಮಂತ್ಲಿ ನಿಮಗೆ ಒಂದೇ PDF GK ಟುಡೇ ಕ್ವಶನ್ಗಳು, ಕನ್ನಡದ ನ್ಯೂಸ್ ಪೇಪರ್ಗಳು, PAB ನ್ಯೂಸ್ ಪೇಪರ್ ಮತ್ತು ಇಂಗ್ಲೀಷ್ನ ನ್ಯೂಸ್ ಪೇಪರು ಡೈಲಿ 10 ಕ್ವಶನ್ ಎಲ್ಲ ಸಿಗ್ತಾ ಹೋದರೆ ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಒಂದೇ ವಿಡಿಯೋದಲ್ಲಿ ಒಂದೇ PDF ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಸಿಗೋ ಥರ ಮಾಡಿರ್ತೇನೆ. ಓಕೆ, ಸೊ ಇದು ಕೂಡ ನೆನಪಿರಬೇಕು. GK ಟುಡೇ ಅವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ಗಳು. ಅವನ್ನು ಕೂಡ ನಿಮ್ಮ ಮುಂದೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಈ ಜೇನುತುಪ್ಪವನ್ನು ಜಮ್ಮು ಮತ್ತು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಕಾಡು ಸುಲೈ ಅಲ್ಲವಾ, ಸುಲೈ ಅಂದರೆ ತುಳಸಿ ಹೂವುಗಳ ಮಕರಂದದಿಂದ ತಯಾರಿಸಲಾಗುತ್ತದೆ. ಇದು ಶ್ರೀಮಂತ ರುಚಿಯನ್ನು ಹೊಂದಿದೆ, ಹೂವಿನ ಸುವಾಸನೆಯುಕ್ತವಾಗುತ್ತದೆ, ಹೆಚ್ಚಿನ ಪೋಷಣೆ, ಔಷಧಿಯ ಮೂಲಕ್ಕೆ ಹೆಸರುವಾಸಿ. ಓಕೆ, ಜೇನುತುಪ್ಪವು ಸ್ಫಟಿಕಕ್ಕೆ ಸ್ಪಷ್ಟಕರವಾಗಿದೆ, ಬಿಳಿ ಅಥವಾ ಅಂಬರ್ ಬಣ್ಣದ್ದಾಗಿರುತ್ತದೆ. ಖನಿಜಗಳು, ಕಿಣ್ವಗಳು, ವಿಟಮಿನ್ಗಳಲ್ಲಿ ಸಮೃದ್ಧವಾಗಿದೆ. ಇದು 2021ರಲ್ಲಿ
GI ಟ್ಯಾಗ್ ಪಡೆದುಕೊಂಡಿದೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪ್ರತಿಷ್ಠಿತ ಸಯ್ಯದ್ ಮೋದಿ ಇಂಟರ್ನ್ಯಾಷನಲ್ ಸೂಪರ್ 300 ಇದರ ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಕೆಳಗಿನ ಯಾವ ಜೋಡಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾಗಿರತಕ್ಕಂಥ ಉತ್ತರ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಇವರಿಬ್ಬರು ಭಾರತದ ಜೋಡಿ ಸಯ್ಯದ್ ಮೋದಿ ಇಂಟರ್ನ್ಯಾಷನಲ್ ಸೂಪರ್ 300ನಲ್ಲಿ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ನೋಡಿ, ಈ ತರಹದ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ತ್ರಿಷಾ ಗಾಯತ್ರಿ ಚಾಂಪಿಯನ್ಸ್. ನೋಡಿ ಇಲ್ಲಿ ಗಮನಿಸಿ, ಸಯ್ಯದ್ ಮೋದಿ ಬ್ಯಾಡ್ಮಿಂಟನ್. ಓಕೆ, ಹಾಗಾದರೆ ಸಯ್ಯದ್ ಮೋದಿ ಇಂಟರ್ನ್ಯಾಷನಲ್ 300 ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಿದೆ, ಇದು ನೆನಪಿರಬೇಕು. ಓಕೆ, ಸಯ್ಯದ್ ಮೋದಿ. ಶ್ರೀಕಾಂತ್ ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಓಕೆ, ಹಾಗಾದರೆ ಸೋಲನ್ನು ಅನುಭವಿಸಿದ್ದಾರೆ ಕಿದಂಬಿ ಶ್ರೀಕಾಂತ್ ಅವರು. ಇದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಭಾನುವಾರ ನಡೆದಂತಹ ಸಯ್ಯದ್ ಮೋದಿ ಇಂಟರ್ನ್ಯಾಷನಲ್ ಸೂಪರ್ 300 ಮಹಿಳಾ ಡಬಲ್ಸ್ನಲ್ಲಿ ಆಲ್ರೆಡಿ ಹಾಲಿ ಚಾಂಪಿಯನ್ಗಳಾಗಿದ್ದಂತಹ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜಪಾನ್ನ ಕೊಹೊ ಒಸಾವಾ ಮೈ ತನಾಬೆ ವಿರುದ್ಧ 3 ಗೇಮ್ಗಳ ಹೋರಾಟದ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ, ಚಾಂಪಿಯನ್ ಆಗಿದ್ದಾರೆ. ಆದರೆ ಪುರುಷರ ಸಿಂಗಲ್ಸ್ನಲ್ಲಿ ಕಿದಂಬಿ ಶ್ರೀಕಾಂತ್ ಸೋತು ನಿರಾಶೆಗೊಂಡಿದ್ದಾರೆ. ಗಮನಿಸಿ, 32 ವರ್ಷದ ಕಿದಂಬಿ ಶ್ರೀಕಾಂತ್, ಜೇಸನ್, ಇದು ತುಂಬ ಇಂಪಾರ್ಟೆಂಟು, ಇವರು ಚಾಂಪಿಯನ್. ಅವರು ಜೇಸನ್ ನೋಡಿ ಅವರ ಎದುರು ಸೋಲನ್ನು ಕಂಡರು. ಶ್ರೀಕಾಂತ್ 2016ರಲ್ಲಿ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ದರು. ನೋಡಿ, ಈ ವರ್ಷದ ಆರಂಭದಲ್ಲಿ ಮಲೇಷ್ಯಾ ಮಾಸ್ಟರ್ಸ್ ಸೂಪರ್ 500ನಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದರು. ಹಾಗಾದರೆ ಇದು ಸಯ್ಯದ್ ಮೋದಿ ಇಂಟರ್ನ್ಯಾಷನಲ್ 300ಅಲ್ಲಿ ಚಾಂಪಿಯನ್ ಯಾರು ಅಂತ ಕೇಳಿದರೆ ಜೇಸನ್, ಇದು ನೆನಪಿರಬೇಕು. ಓಕೆ, ಇನ್ನು ನೆಕ್ಸ್ಟು 8ನೇ ಕ್ವಶನ್ ಗಮನಿಸಿ. 2025ರಲ್ಲಿ ಕೆಳಗಿನ ಯಾರನ್ನು ವರ್ಷದ ವಿಶ್ವ ಕ್ರೀಡಾಪಟು ಪುರುಷ ವಿಭಾಗದಲ್ಲಿ ಓಕೆ ಯಾರು? ನೋಡಿ, ಸರಿಯಾದಂಥ ಉತ್ತರ ಆರ್ಮಾಂಡ್ ಡುಪ್ಲಾಂಟಿಸ್. ಅತ್ಯಂತ ಪ್ರಮುಖ ಕ್ವಶನ್ ಇದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ವರ್ಲ್ಡ್ ಅಥ್ಲೆಟಿಕ್ ಆಫ್ ದ ಇಯರ್ ಫಾರ್ ಮೆನ್ ಪುರುಷ ವಿಭಾಗದಲ್ಲಿ ವರ್ಷದ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡ್ರು ಅಂತ ಕೇಳಿದರೆ ಆರ್ಮಾಂಡ್ ಡುಪ್ಲಾಂಟಿಸ್ ಅಂತಕ್ಕಂಥದ್ದು ನೆನಪಿರಬೇಕು. ನೋಡಿ, ಆರ್ಮಾಂಡ್ ಡುಪ್ಲಾಂಟಿಸ್ ಇನ್ನು ಮೆಕ್ಲಾಪ್ಲಿನ್. ಇವರು ಮಹಿಳಾ ವಿಭಾಗ, ಓಕೆ, ಫೀಮೇಲ್ ವಿಭಾಗದಲ್ಲಿ ಅಥವಾ ಮಹಿಳಾ ವಿಭಾಗದಲ್ಲಿ ವರ್ಲ್ಡ್ ಅಥ್ಲೆಟಿಕ್ಸ್ ಆಫ್ ದ ಇಯರ್ ಪಡೆದುಕೊಂಡಿರ್ತಕ್ಕಂಥವ್ರು. ನೋಡಿ, ಆರ್ಮಾಂಡ್ ಡುಪ್ಲಾಂಟಿಸ್ ಪುರುಷರ ವಿಭಾಗದಲ್ಲಿ ವರ್ಷದ ಅಥ್ಲೆಟಿಕ್ಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರೆ, ಮೆಕ್ಲಾಗನ್ ಲೆವೋರ್ನ್ ಇವರು ಮಹಿಳಾ ವಿಭಾಗದಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಓಕೆ, ಗಮನಿಸಬಹುದು ಇಲ್ಲಿ ನೋಡಿ, ಹೆಡ್ಲೈನೇ ಇದೆ. ಓಕೆ, ವರ್ಲ್ಡ್ ಅಥ್ಲೆಟಿಕ್ಸ್ ಅವಾರ್ಡ್ಸ್ 2025 ಬಿಡುಗಡೆಯಾಗಿದೆ. ಓಕೆ, ವರ್ಲ್ಡ್ ಅಥ್ಲೆಟಿಕ್ಸ್ ಆಫ್ ದ ಇಯರ್ 2025 ಬಿಡುಗಡೆಯಾಗಿದೆ. ಇಲ್ಲಿ ಆರ್ಮಾಂಡ್ ಡುಪ್ಲಾಂಟಿಸ್ ಪುರುಷರ ವಿಭಾಗದಲ್ಲಿ ಇವರು ಸ್ವೀಡನ್ ದೇಶದವರು. ಓಕೆ, ಇನ್ನು ಸಿಡ್ನಿಯ ಮೆಕ್ಲಾಪ್ಲಿನ್ ಲೆವ್ರೋನ್ ಮಹಿಳಾ ವಿಭಾಗದಲ್ಲಿ, ಓಕೆ, USA ಇವರನ್ನು ವಿಶ್ವ ಅಥ್ಲೆಟಿಕ್ಸ್ ಪ್ರಶಸ್ತಿಗಳಲ್ಲಿ ವರ್ಷದ ವಿಶ್ವ ಕ್ರೀಡಾಪಟುಗಳಾಗಿ ಆಯ್ಕೆ ಮಾಡಲಾಗಿದೆ. ಅಥ್ಲೆಟಿಕ್ಸ್ ವಿಭಾಗ, ಇದು ನೆನಪಿರಬೇಕು ನಿಮಗೆ. ಅಥ್ಲೆಟಿಕ್ಸ್ ವಿಭಾಗದ ವರ್ಷದ ವಿಶ್ವ ಕ್ರೀಡಾಪಟುಗಳು ಇವರಿಬ್ಬರು. ಓಕೆ, ಡುಪ್ಲಾಂಟಿಸ್ ಪುರುಷರ ಫೋಲ್ ವಾಲ್ಟ್ ವಿಶ್ವ ದಾಖಲೆ ಸಾಧಿಸಿದ್ದಾರೆ. ಇವರು ಯಾವ ಕ್ರೀಡೆಗೆ ಇದ್ದಾರೆ? ಫೋಲ್ ವಾಲ್ಟ್ ಕ್ರೀಡೆ ಇವ್ರದ್ದು. ಡುಪ್ಲಾಂಟಿಸ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಫೋಲ್ ವಾಲ್ಟ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಎಂಬುದು ನೆನಪಿರಬೇಕು. ಓಕೆ, ಇನ್ನು ಮೆಕ್ಲಾಪ್ಲಿನ್ ಲೆವ್ರೋನ್ ಟೋಕಿಯೋದಲ್ಲಿ ಇವರು 400 ಮೀಟರ್ ಪ್ರಶಸ್ತಿಯನ್ನು 47.78 ಸೆಕೆಂಡ್ಗಳಲ್ಲಿ ಗೆದ್ದರು. ಈ ಮೂಲಕ 42 ವರ್ಷಗಳ ಹಳೆಯ ವಿಶ್ವ ಚಾಂಪಿಯನ್ಶಿಪ್ ದಾಖಲೆಯನ್ನು ಮುರಿದ್ರು. ಈ ಮೂಲಕ ಮೆಕ್ಲಾಪ್ಲಿನ್ ಲೆವ್ರೋನ್ ಇವರು ಮಹಿಳೆಯರ 400 ಮೀಟರ್ ಪ್ರಶಸ್ತಿಯಲ್ಲಿ ಚಾಂಪಿಯನ್ ಆಗಿದ್ದಾರೆ ಮತ್ತು 42 ವರ್ಷಗಳ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇದು ಕೂಡ ನೆನಪಿರಬೇಕು. ಓಕೆ, ನೆಕ್ಸ್ಟು
9ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ದೇಶದ ಎಲ್ಲ ರಾಜ್ಯಗಳ ರಾಜ್ಯ ಭವನಗಳನ್ನು ಕೆಳಗಿನ ಯಾವ ಹೆಸರಿನೊಂದಿಗೆ ಬದಲಾಯಿಸಿ ಆದೇಶ ಹೊರಡಿಸಿದೆ? ಲೋಕಭವನ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಲೋಕಭವನ ಎಂದು ಬದಲಾಯಿಸಿದೆ. ನೋಡಿ, ರಾಜಭವನಗಳ ಹೆಸರು ಇನ್ನು ಮುಂದೆ ಲೋಕಭವನ ಎಂದು ಬದಲು. ಸೊ ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ದೇಶದ ಎಲ್ಲ ರಾಜಭವನಗಳ ಹೆಸರುಗಳನ್ನು ಲೋಕಭವನ ಎಂದು ಬದಲಾಯಿಸಲು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿತ್ತು. ಈ ಮೂಲಕ ಎಲ್ಲ ರಾಜ್ಯಗಳು ನೋಡಿ ತಮ್ಮ ರಾಜಭವನಗಳನ್ನು ಇನ್ನು ಮುಂದೆ ಲೋಕಭವನ ಎಂದು ಬದಲಾಯಿಸಿವೆ. ನೆಕ್ಸ್ಟ್ 10ನೇ ಕ್ವಶನ್ನು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು, ಗಮನಿಸಿ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಾಂತ್ವನ ಕೇಂದ್ರಗಳಲ್ಲಿ ವಿವಾಹ ಪೂರ್ವ ಸಮಾಲೋಚನೆಗಾಗಿ ನೋಡಿ ವಿವಾಹ ಪೂರ್ವ ಸಮಾಲೋಚನೆಗಾಗಿ ಕೆಳಗಿನ ಯಾವ ಹೆಸರಿನ ಕೇಂದ್ರವನ್ನು ಆರಂಭಿಸಲು ರಾಜ್ಯ ಮಹಿಳಾ ಆಯೋಗಕ್ಕೆ ಶಿಫಾರಸು ಮಾಡಿದೆ? ಸರಿಯಾದಂಥ ಉತ್ತರ ಕೂಡಿ ಬಾಳೋಣ ಕೇಂದ್ರ. ಸೊ ನೋಡಿ, ಇದನ್ನ ಗಮನಿಸಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಕೂಡಿ ಬಾಳೋಣ ಕೇಂದ್ರ ಸ್ಥಾಪನೆ ಆಗ್ತಾ ಇದೆ. ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಜಿಲ್ಲಾ ತಾಲೂಕು ಸಾಂತ್ವನ ಕೇಂದ್ರಗಳಲ್ಲಿ ವಿವಾಹ ಪೂರ್ವ ಸಮಾಲೋಚನೆಗೆ ಕ್ರಮ. ಹಾಗಾದರೆ ಏನಿದು ವಿವಾಹ ಪೂರ್ವ ಸಮಾಲೋಚನೆ ಕ್ರಮ? ಇದನ್ನ ತಿಳಿಸ್ಕೊಡ್ತೇನೆ. ಯಾವೆಲ್ಲ ಸೌಲಭ್ಯ ಇದೆ ಇವಿಲ್ಲಿ? ಪ್ರಜಾವಾಣಿ ಪೇಪರ್ನ ಮಾಹಿತಿ ಇದು. ಸೊ ನೋಡಿ, ಕರ್ನಾಟಕ ಸರ್ಕಾರ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಾಂತ್ವನ ಕೇಂದ್ರಗಳೇನಿದ್ದಾವೆ ಅಲ್ಲಿ ವಿವಾಹ ಪೂರ್ವ ಸಮಾಲೋಚನೆಗಾಗಿ ಕೂಡಿ ಬಾಳೋಣ ಕೇಂದ್ರ ಆರಂಭಿಸಲು ರಾಜ್ಯ ಮಹಿಳಾ ಆಯೋಗಕ್ಕೆ ತಿಳಿಸಿದೆ. ಇಲ್ಲಿ ಮೇನ್ ಪಾಯಿಂಟು ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ ಏನಿದೆ ಇದು ತೇರೆ ಮೇರೆ ಸಪನೆ ಎಂಬ ವಿವಾಹ ಪೂರ್ವ ಸಮಾಲೋಚನಾ ಕೇಂದ್ರ ಕಾರ್ಯಕ್ರಮ ರೂಪಿಸಿದೆ. ಅದರಂತೆ ರಾಜ್ಯಗಳಲ್ಲಿ ವಿವಾಹ ಪೂರ್ವ ಸಮಾಲೋಚನಾ ಕೇಂದ್ರ ಆರಂಭಿಸುವಂತೆ ಎಲ್ಲ ರಾಜ್ಯಗಳ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿತ್ತು ರಾಷ್ಟ್ರೀಯ ಮಹಿಳಾ ಆಯೋಗ. ಇದರಂತೆ ತೇರೆ ಮೇರೆ ಸಪನೆ ಇದರ ಪ್ರಮಾಣಿತ ಕಾರ್ಯವಿಧಾನದ ಆಧಾರದಲ್ಲಿಯೇ ಸಮಾಲೋಚನಾ ಕೇಂದ್ರ ಆರಂಭಿಸುವ ಬಗ್ಗೆ ರಾಜ್ಯ ಮಹಿಳಾ ಆಯೋಗವು ಪ್ರಸ್ತಾವನೆ ರೂಪಿಸಿತ್ತು. ಇದರಂತೆ ಕೂಡಿ ಬಾಳೋಣ ಎಂದು ತೇರೆ ಮೇರೆ ಸಪನೆ ಹೆಸರನ್ನು ಬದಲಾಯಿಸಿ ಕನ್ನಡದಲ್ಲಿ ಕೂಡಿ ಬಾಳೋಣ ಎಂದು ಮಾಡಿದೆ. ಹಾಗಾದರೆ ಯಾವೆಲ್ಲ ಸೌಲಭ್ಯಗಳಿದ್ದಾವೆ? ವಿವಾಹ ಆಗಲು ಇಚ್ಛಿಸುವ ಜೋಡಿ, ವಿವಾಹಿತ ಜೋಡಿಯು ಈ ಕೇಂದ್ರಗಳಲ್ಲಿ ಸಮಾಲೋಚನೆ ಮಾಡಬೇಕು. ಈ ಕೇಂದ್ರಗಳಲ್ಲಿ ಸಮಾಲೋಚನೆ ಮಾಡುವವರ ಎಲ್ಲ ವಿವರಗಳನ್ನು ಗೌಪ್ಯವಾಗಿ ಇರಿಸಲಾಗುತ್ತದೆ. ವಿವಾಹ ಆಪ್ತ ಸಮಾಲೋಚನೆ, ವಿವಾಹ ನೋಂದಣಿ ಪ್ರಕ್ರಿಯೆ ಕುರಿತಾಗಿ ಸಲಹೆ ನೀಡಲಾಗುತ್ತದೆ. ವಿವಾಹಿತ ಜೋಡಿಯ ಮಧ್ಯೆ ಸಮಸ್ಯೆಗಳು ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಅಗತ್ಯ ಸಲಹೆ ನೀಡಲಾಗುತ್ತದೆ. ಸೊ ಇಷ್ಟು ಮಾಹಿತಿ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ. ಈ ಕ್ವಶನ್ ಸೂಕ್ಷ್ಮವಾಗಿದೆ, ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. ಒಂದನೇದು, ತೇರೆ ಮೇರೆ ಸಪನೆ ಎಂಬ ವಿವಾಹ ಪೂರ್ವ ಸಮಾಲೋಚನಾ ಕೇಂದ್ರ ಕಾರ್ಯಕ್ರಮವನ್ನು ಯಾವ ಆಯೋಗ ಜಾರಿಗೆ ತಂದಿದೆ? ಎರಡನೇದಾಗಿ 2025ನೇ ಸಾಲಿನ ಪ್ರತಿಷ್ಠಿತ ಸಯ್ಯದ್ ಮೋದಿ ಇಂಟರ್ನ್ಯಾಷನಲ್ ಸೂಪರ್ 300 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡಿದ್ದಾರೆ? ಇವು ಎರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ. ನೋಡಿ, ನವೆಂಬರ್ ತಿಂಗಳ PDF ಅವೈಲೇಬಲ್ ಇದೆ. ಬೇಕಾದಂಥವರು ಸಂಪರ್ಕ ಮಾಡಿ PDF ಪರ್ಚೇಸ್ ಮಾಡ್ಬೋದು. ಇಲ್ಲಿ PDF ಪರ್ಚೇಸ್ ಯಾಕೆ ಮಾಡಬೇಕು ಅಂತಂದರೆ, ಗಮನಿಸಿ, ನಾನು ಪ್ರತಿದಿನ GK ಟುಡೇ 5 ಕ್ವಶನು ಮತ್ತು ಅದು UPSC ಕ್ವಶನನ್ನು ಬಿಡ್ತಾ ಇರುತ್ತೆ. ಆ ಕ್ವಶನ್ಗೆ ಸಂಬಂಧಪಟ್ಟಂತೆ PAB ಕನ್ನಡದ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ನ್ಯೂಸ್ ಪೇಪರ್ನ ಎಲ್ಲ ಮಾಹಿತಿಯನ್ನೊಳಗೊಂಡಂತೆ ಪ್ರತಿದಿನದ ಎಲ್ಲ ಕ್ವಶನ್ಗಳು PDF ರೂಪದಲ್ಲಿ 1 ಮಂತಿಗೆ ಕೇವಲ 30 ರೂಪೀಸ್ ರೂಪದಲ್ಲಿ ನಿಮ್ಮ ಮುಂದೆ ಕೊಡ್ತಾ ಇರ್ತೀನಿ. ಸೊ ಬೇಕಾದಂಥವರು 7411979005ಗೆ ಕೇವಲ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿ. ಸೊ ನೀವು ಅಲ್ಲಿ PDF ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.